ರಾಬರಿ, ಡಕಾಯಿತಿ, ಹಲ್ಲೆ ಪ್ರಕರಣಗಳಿಗೆ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಅವ್ರು ಕೊಟ್ಟ ಉತ್ತರ, ಆ ಉತ್ತರದ ಆಧಾರದ ಮೇಲೆನೆ ವಾಪಸ್ ಪ್ರಶ್ನೆ ಕೇಳ್ತಿದ್ದೀವಿ ರಾಜ್ಯದ ಜನರ ಪರವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಂಚ ಪ್ರಶ್ನೆಗಳು ಈ ರೀತಿ. ಪರಮೇಶ್ವರ್ ಸಾಹೇಬ್ರು ಹೇಳ್ತಾರೆ, ಈ ರೀತಿಯ ಅಪರಾಧಗಳು, ರಾಬರಿ, ಡಕಾಯಿತಿ ಅಂತ ಪ್ರಕರಣಗಳು ಆಗೋಕ್ ಮುಂಚೆನೆ ನಮಗ್ ಗೊತ್ತಾದ್ರೆ ಅದನ್ನ ತಡಿಬಹುದು. ಆದ್ರೆ ಇವೆಲ್ಲ ಗೊತ್ತಾಗದೆ ಆಗೋ ಕೃತ್ಯಗಳು ಸರಿನೇ, ಆದ್ರೆ ಹಿಂಗೆ ಗೊತ್ತಾಗದೆ ಆಗೋ ಕೃತ್ಯಗಳು ಪದೇ ಪದೇ ಆಗ್ತಾ ಇದೆ. ರಾಜ್ಯದಲ್ಲಿ ಇಂಥ ಅಪರಾಧ ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಹಾಗಾದ್ರೆ? ಹಾಗೆ ಮಾತನಾಡೋ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ರಾಬರಿ ಆದ ಜಾಗದಲ್ಲಿರುವ ಲೋಪಗಳ ಬಗ್ಗೆ ನಾವು ಗಮನ ಕೊಡಬೇಕು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರಾ ಇಲ್ವಾ, ಸಿಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇತ್ತಾ ಇಲ್ವಾ, ಸೆಕ್ಯೂರಿಟಿ ಗಾರ್ಡ್ ಕೈಲಿ ಗನ್ ಇತ್ತಾ ಇಲ್ವಾ, ಈ ಲೋಪಗಳಿಂದಾಗಿ ರಾಬರಿ ಆಗೋದು. ಹಾಗಾದ್ರೆ ಈ ಲೋಪಗಳು ಇದೆಯೋ ಇಲ್ವೋ ಅನ್ನೋದ್ರ ಮೇಲುಸ್ತುವಾರಿ ಯಾರು ಹೊಣೆ, ಯಾರು ಮಾನಿಟರ್ ಮಾಡಬೇಕು ಇದನ್ನೆಲ್ಲ? ಇದರ ಜೊತೆಗೇನೆ ಬಿಜೆಪಿ ಅವಧಿಯ ಪ್ರಕರಣಗಳ ಲೆಕ್ಕ ಕೊಡ್ತಾರಂತೆ ಪರಮೇಶ್ವರು. ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ಇಂಥ ಬೇಜಾನ್ ರಾಬರಿಗಳಾಗ್ಬಿಟ್ಟಿದೆ ಅಂತ ಹೇಳಿ. ಅರೆ, ಬಿಜೆಪಿ ಅವಧಿಯಲ್ಲಿ ಹಂಗಾಯ್ತು ಅಂತಲೇ ಅಲ್ವಾ ಜನ ಅವರನ್ನ ಸೋಲಿಸಿ ವೋಟ್ ಹಾಕಿ ನಿಮ್ಮನ್ನ ಗೆಲ್ಸಿರೋದು, ಸೊ ದಟ್ ಈ ರೀತಿ ಪ್ರಕರಣಗಳು ಆಗದೆ ಇರಲಿ ಅಂತ ಹೇಳಿ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದರ ಜೊತೆಗೆ ಗೃಹ ಸಚಿವರಾಗಿ ಅವರೇ ಕೈಯಲ್ಲಿ ಬಂದೂಕೋ, ಗನ್ನೋ, ರಿವಾಲ್ವರೋ ಹಿಡ್ಕೊಂಡು ಅಥವಾ ಲಾಠಿ ಹಿಡ್ಕೊಂಡು ಫೀಲ್ಡ್ ಇಳಿಯೋಕ್ಕಾಗೋದಿಲ್ಲ, ನಿಜ. ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಲ್ವಾ? ಇಂಥ ಪ್ರಕರಣಗಳು ಮತ್ತೆ ಆಗದೆ ಇರೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಾಗಿರೋ ಜವಾಬ್ದಾರಿ ಗೃಹ ಸಚಿವರದಲ್ವಾ? ಕೊಟ್ಟಿದ್ದಿದ್ರೆ ಹಿಂಗಾಗ್ತಿತ್ತಾ? ಇದ್ದೇ ಇದೆ ಪ್ರಶ್ನೆ. ಇನ್ನು ಗೃಹ ಇಲಾಖೆ ನಿರ್ವಹಣೆ ಮಾಡೋದ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸೇಫ್ಟಿ ಬಗ್ಗೆ ಗಮನ ಹರಿಸೋದ್ಕಿಂತ ಹೆಚ್ಚಾಗೋಯ್ತಾ ಪಾಲಿಟಿಕ್ಸ್, ಹೆಚ್ಚಾಗೋಯ್ತಾ ಕುರ್ಚಿ ಕಲಹ, ಮುಖ್ಯಮಂತ್ರಿ ಕುರ್ಚಿ, ಅಧ್ಯಕ್ಷ ಕುರ್ಚಿ ಬಗ್ಗೆ ಇರುವ ಇಂಟ್ರೆಸ್ಟ್ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಇದೆ. ನಮ್ಮ ಜೊತೆ ಬಿಜೆಪಿ ವಕ್ತಾರರು ಹಾಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯೂ ಆಗಿರುವ ಭಾಸ್ಕರ್ ರಾವ್ ಸರ್ ಕನೆಕ್ಟೆಡ್ ಇದ್ರು. ಪ್ರಶ್ನೆ ವ್ಯಾಲಿಡ್ ಅಲ್ವಾ ಭಾಸ್ಕರ್ ರಾವ್ ಸರ್? ಆಕ್ಚುಲಿ ನೀವು ಪ್ರಶ್ನೆ ತುಂಬಾ ಮೈಲ್ಡ್ ಆಗಿ ಕೇಳ್ತಾ ಇದ್ದೀರಾ. ಇನ್ನು ಪಾಯಿಂಟೆಡ್ ಆಗಿ ಕೇಳ್ಬೇಕಾಗಿರೋದು, ನೀವೇನ್ ಮಾಡ್ತಾ ಇದ್ದೀರಾ, ನೀವ್ ಯಾವ ರೀತಿಯಾಗಿ ಆಗ್ತಾ ಇರೋ ಸರಣಿ ಅಪರಾಧಗಳನ್ನು ಗಮನಿಸಿ ಯಾವ ನಾಯಕತ್ವ ಕೊಟ್ಟಿದ್ದೀರಿ ನೀವು ಅಂತ ಕೇಳಿ ಅವ್ರಿಗೆ. 1, 2, 3, 4, 5 ಹೇಳಿ ಅವ್ರು ಏನೇನ್ ಮಾಡಿದೀನಿ ಅಂತ, ಏನ್ ಕ್ರಮಗಳು ತಾನು ತೆಗೆದುಕೊಂಡಿದ್ದೀನಿ ಅಂತ. ಅದು ಹೇಳಕ್ಕೆ ತಯಾರಿಲ್ಲ. ಮತ್ತೆ ಪಾಪ ಅವ್ರಿಗೆ ಏನೇನೋ ತುಂಬಾ ಸಿಲ್ಲಿಯಾಗಿ ಅವರು ಆನ್ಸರ್ ಕೊಡ್ತಾರೆ ಅಂತ ನಗು ಬರುತ್ತೆ. ಕಾನ್ಸ್ಟೇಬಲ್ಸ್ ಎಲ್ಲ ನಗ್ತಾರೆ, ಯಾರು ಗೃಹ ಸಚಿವರು ಹಿಂಗೆಲ್ಲ ಉತ್ತರ ಕೊಡ್ತಾರಂತ. ಮತ್ತೆ ನೀವು ವೆದರ್ ಯು ಟೇಕ್ ಬೆಂಗಳೂರು ಸಿಟಿ ಅಥವಾ ಬೇರೆ ಕಮಿಷನ್ ರೇಟ್ಸ್ ತಗೊಳ್ಳಿ, ಅವ್ರಿಗೆ ಸಂಪನ್ಮೂಲಗಳು ಕೊಡ್ಬೇಕು, ಧೈರ್ಯ ಕೊಡ್ಬೇಕು, ರಿವ್ಯೂ ಆಗ್ಬೇಕು, ಸೀನಿಯರ್ ಆಫೀಸರ್ ವಿಸಿಟ್ ಮಾಡು. ನಮ್ ಸಮಯದಲ್ಲಿ ನಾವೆಲ್ಲ ಹೋಗಿ ವಿಸಿಟ್ ಮಾಡ್ತಾ ಇದ್ವಿ ಸೀನಿಯರ್ ಆಫೀಸರ್ಸ್ ಆಗಿ ಆಯಾ ಜಿಲ್ಲೆ ಒಳಗೆ ಕ್ರೈಮ್ ರಿವ್ಯೂ ಮಾಡಿ. ಯಾರು ಕ್ರೈಮ್ ರಿವ್ಯೂನೇ ಮಾಡಿದ್ರು? ಇಷ್ಟೊಂದು ಏರೋಪ್ಲೇನ್ಗಳಿದೆ, ಎಲ್ಲಾರ್ಗು 2 ಕ್ರಿಸ್ಟಾ ಕಾರ್ ಕೊಟ್ಟಿದ್ದೀರಿ ನೀವು, ಮತ್ತೆ ಎಲ್ಲ ಅನುಕೂಲಗಳಿದ್ರು ಕಳಿಸಿ, ನಿಮ್ ಅಧಿಕಾರಿಗಳು ಕೊಟ್ಟು ಕಳಿಸಿ. ರೇಂಜ್ ಅಲ್ಲಿ ಐಜಿಗಳಿದ್ದಾರೆ, ಅವರು ಜಿಲ್ಲಾವಾರು ಹೋಗ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಏನಾಗಿದೆ, ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದಾರೋ ಇಲ್ವೋ, ಮತ್ತೆ ಯಾವ ರೀತಿಯಾಗಿ ಕ್ರಿಮಿನಲ್ಸ್ ಅಲ್ಲಿ ಒಂದು ಭಯ ಬರ್ಬೇಕು ಅನ್ನೋದು, ಒಂದು ರೌಡಿ ಪರೇಡ್ ಮಾಡಿಸಿಲ್ಲಿಗೆ, ಕ್ರಿಮಿನಲ್ಸ್ ಎಲ್ಲಿ ಹೈಡ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ವಾಪಸ್ ತೆಗೆಸಲಿಗೆ, ನಿಮ್ ಜೈಲ್ಗಳಲ್ಲಿ ಏನ್ ನಡೀತಾ ಇದೆ, ಯಾರು ಜೈಲಲ್ಲಿ ಇದ್ದಾರೆ, ಯಾರು ಜೈಲ್ ಹೊರಗಡೆ ಇದ್ದಾರೆ, ಯಾರು ವಾಂಟೆಡ್ ಇದ್ದಾರೆ, ಎಲ್ಲಿ ತಿರುಗಾಡ್ತಾ ಇದ್ದಾರೆ, ಎಲ್ಲ ತಿಳ್ಕೊಬೋದಲ್ಲ. ಇದೆಲ್ಲ ಪೊಲೀಸರಿಂತಾನೆ ಮಾಡ್ಬೇಕು. ಇದೆಲ್ಲ ಯಾರೊಬ್ರು ನೀವು ಪರ್ಫಾರ್ಮೆನ್ಸ್ ಡಿಮಾಂಡೇ ಮಾಡ್ತಾ ಇಲ್ಲ ನೀವು ರಾಜ್ಯದ ಸರ್ಕಾರ ಪರವಾಗಿ ಅಂದ್ರೆ ಎಲ್ಲರೂ ಬೇಕಾಬಿಟ್ಟಿ ಆಗ್ಬಿಟ್ಬಿಟ್ಟು ಎಲ್ಲ ಬರೀ MLA ಚಮಚಾಗಿರಿ ಮಾಡೋದ್ರಲ್ಲಿ, ಮತ್ತೆ ವರ್ಗಾವಣೆದು ಒಂಥರ ಭಯ ಎಲ್ಲ ಅಧಿಕಾರಿಗಳಿಗೂ ನೀವು ಇಟ್ಬಿಟ್ಟಿದಿರಿ. ಎಲ್ಲ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕೊಡ್ಬೇಕು ನನ್ನ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂದ್ರೆ ಅವರೆಲ್ಲ ಪಾಪ FIR ಲೆವೆಲ್ ಇಂದಾನೆ ದಯಮಾಡಿ ಪೊಲೀಸ್ ಇಲಾಖೆದವ್ರಿಗೆ ಲಂಚ ಇಂದ ಬಿಟ್ಬಿಡಿ. ನೀವು ಅವ್ರ ಕಡೆ ಲಂಚ ತಗೋಬೇಡ್ರಿ. ಪಾಪ ಯಾರು ನಾವೇನ್ ಟೆಂಡರ್ ಹಾಕ್ತಿವ, ನಮ್ಗೇನ್ ಗ್ರಾಂಟ್ ಬರುತ್ತಾ, ನಮ್ಗೆ ಅವ್ರ ಜನರ ಹತ್ರ ದುಡ್ಡು ಕಿತ್ಕೊಂಡು ನಿಮ್ಗೆ ತಂದು ಕೊಡ್ಬೇಕು. ನಿಮ್ಗೆ ಎಲ್ಲ ಕೆಟ್ಟ ಕೆಲಸ ಮಾಡೋರ್ ಜೊತೆ ಶಾಮೀಲಾಗಿ ಕೊಡ. ಸೊ ರಕ್ಷಕರಿಗಿಂತ ಭಕ್ಷಕರ ಆಗೋಗ್ಬಿಟ್ಟಿದ್ದಾರೆ. ನೀವು ಮಾಡಾಕ್ಬಿಟ್ಟಿದ್ದಾರೆ ಭಕ್ಷಕರು. ಮತ್ತೆ ಇನೋಸೆಂಟ್ ಆಗಿ ಏನು ಗೊತ್ತಿಲ್ದಂಗೆ ನೀವು ಮಾಡ್ತೀರಿ. ಯಾವ ಪ್ರೊಸೀಜರ್ ಬಗ್ಗೆನೂ ಗಮನ ಇಲ್ಲ. ಯಾರೋ ಬುದ್ಧಿಜೀವಿಗಳು 6 ಜನ ನ್ಯಾಕ್ಸಲೈಟ್ ಕರ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ವಾರಂಟ್ ಇಲ್ಲ, ಟ್ರಾನ್ಸಿಟ್ ವಾರಂಟ್ ಇಲ್ಲ, ಕೋರ್ಟ್ ಪ್ರೊಡ್ಯೂಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಒಂದು ಇನೋವಾ ಕಾರ್, ಕ್ರಿಸ್ಟಾ ಕಾರಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಡ್ತೀರಾ. ಪ್ರೊಸೀಜರ್ ಗಳು ಕೂಡ ಯಾವ ಬೆಲೆ ಇಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಕೇಳ್ತಾ ಇರೋದು, ಎದ್ದೇಳಿ ಪರಮೇಶ್ವರ್ ಸಾಹೇಬ್ರೆ ಅಂತ ಹೇಳಿ. ಅದು ನಿರ್ಲಕ್ಷ್ಯ ಅನ್ನೋ ನಿದ್ದೇಲ್ ಜಾರಿದ್ದಾರೋ ಅಥವಾ ಬೇರೆ ಪೋಸ್ಟ್ ನ ಆ ಡ್ರೀಮ್ ನಲ್ಲಿ ಮುಳುಗಿದ್ದಾರೋ, ಎದ್ದೇಳಿ ಮೊದಲು ರಾಜ್ಯದ ಜನರ ಕಡೆ ಗಮನ ಕೊಡಿ ಅಂತ ಹೇಳಿ ಕೇಳ್ತಾ ಇದೀವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ರಾವ್ ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ.
ರಾಬರಿ, ಡಕಾಯಿತಿ, ಹಲ್ಲೆ ಪ್ರಕರಣಗಳಿಗೆ ಪರಮೇಶ್ವರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳಿಗೆ ಅವ್ರು ಕೊಟ್ಟ ಉತ್ತರ, ಆ ಉತ್ತರದ ಆಧಾರದ ಮೇಲೆನೆ ವಾಪಸ್ ಪ್ರಶ್ನೆ ಕೇಳ್ತಿದ್ದೀವಿ ರಾಜ್ಯದ ಜನರ ಪರವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಂಚ ಪ್ರಶ್ನೆಗಳು ಈ ರೀತಿ. ಪರಮೇಶ್ವರ್ ಸಾಹೇಬ್ರು ಹೇಳ್ತಾರೆ, ಈ ರೀತಿಯ ಅಪರಾಧಗಳು, ರಾಬರಿ, ಡಕಾಯಿತಿ ಅಂತ ಪ್ರಕರಣಗಳು ಆಗೋಕ್ ಮುಂಚೆನೆ ನಮಗ್ ಗೊತ್ತಾದ್ರೆ ಅದನ್ನ ತಡಿಬಹುದು. ಆದ್ರೆ ಇವೆಲ್ಲ ಗೊತ್ತಾಗದೆ ಆಗೋ ಕೃತ್ಯಗಳು ಸರಿನೇ, ಆದ್ರೆ ಹಿಂಗೆ ಗೊತ್ತಾಗದೆ ಆಗೋ ಕೃತ್ಯಗಳು ಪದೇ ಪದೇ ಆಗ್ತಾ ಇದೆ. ರಾಜ್ಯದಲ್ಲಿ ಇಂಥ ಅಪರಾಧ ಪ್ರಕ್ರಿಯೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಹಾಗಾದ್ರೆ? ಹಾಗೆ ಮಾತನಾಡೋ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳ್ತಾರೆ, ರಾಬರಿ ಆದ ಜಾಗದಲ್ಲಿರುವ ಲೋಪಗಳ ಬಗ್ಗೆ ನಾವು ಗಮನ ಕೊಡಬೇಕು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ರಾ ಇಲ್ವಾ, ಸಿಸಿ ಕ್ಯಾಮ್ರಾ ವರ್ಕ್ ಆಗ್ತಾ ಇತ್ತಾ ಇಲ್ವಾ, ಸೆಕ್ಯೂರಿಟಿ ಗಾರ್ಡ್ ಕೈಲಿ ಗನ್ ಇತ್ತಾ ಇಲ್ವಾ, ಈ ಲೋಪಗಳಿಂದಾಗಿ ರಾಬರಿ ಆಗೋದು. ಹಾಗಾದ್ರೆ ಈ ಲೋಪಗಳು ಇದೆಯೋ ಇಲ್ವೋ ಅನ್ನೋದ್ರ ಮೇಲುಸ್ತುವಾರಿ ಯಾರು ಹೊಣೆ? ಯಾರು ಮಾನಿಟರ್ ಮಾಡಬೇಕು ಇದನ್ನೆಲ್ಲ? ಇದರ ಜೊತೆಗೇನೆ ಬಿಜೆಪಿ ಅವಧಿಯ ಪ್ರಕರಣಗಳ ಲೆಕ್ಕ ಕೊಡ್ತಾರಂತೆ ಪರಮೇಶ್ವರು. ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಕೂಡ ಇಂಥ ಬೇಜಾನ್ ರಾಬರಿಗಳಾಗ್ಬಿಟ್ಟಿದೆ ಅಂತ ಹೇಳಿ. ಅರೆ, ಬಿಜೆಪಿ ಅವಧಿಯಲ್ಲಿ ಹಂಗಾಯ್ತು ಅಂತಲೇ ಅಲ್ವಾ ಜನ ಅವರನ್ನ ಸೋಲಿಸಿ ವೋಟ್ ಹಾಕಿ ನಿಮ್ಮನ್ನ ಗೆಲ್ಸಿರೋದು, ಸೊ ದಟ್ ಈ ರೀತಿ ಪ್ರಕರಣಗಳು ಆಗದೆ ಇರಲಿ ಅಂತ ಹೇಳಿ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದ್ರ ಜೊತೆಗೆ ಗೃಹ ಸಚಿವರಾಗಿ ಅವರೇ ಕೈಯಲ್ಲಿ ಬಂದೂಕೋ, ಗನ್ನೋ, ರಿವಾಲ್ವರೋ ಹಿಡ್ಕೊಂಡು ಅಥವಾ ಲಾಠಿ ಹಿಡ್ಕೊಂಡು ಫೀಲ್ಡ್ಗೆ ಇಳಿಯೋಕ್ಕಾಗೋದಿಲ್ಲ, ನಿಜ. ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಲ್ವಾ? ಇಂಥ ಪ್ರಕರಣಗಳು ಮತ್ತೆ ಆಗದೆ ಇರೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ಬೇಕಾಗಿರೋ ಜವಾಬ್ದಾರಿ ಗೃಹ ಸಚಿವರದಲ್ವಾ? ಕೊಟ್ಟಿದ್ದಿದ್ರೆ ಹಿಂಗಾಗ್ತಿತ್ತಾ? ಇದ್ದೇ ಇದೆ ಪ್ರಶ್ನೆ. ಇನ್ನು ಗೃಹ ಇಲಾಖೆ ನಿರ್ವಹಣೆ ಮಾಡೋದ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸೇಫ್ಟಿ ಬಗ್ಗೆ ಗಮನ ಹರಿಸೋದ್ಕಿಂತ ಹೆಚ್ಚಾಗೋಯ್ತಾ ಪಾಲಿಟಿಕ್ಸ್, ಹೆಚ್ಚಾಗೋಯ್ತಾ ಕುರ್ಚಿ ಕಲಹ, ಮುಖ್ಯಮಂತ್ರಿ ಕುರ್ಚಿ, ಅಧ್ಯಕ್ಷ ಕುರ್ಚಿ ಬಗ್ಗೆ ಇರುವ ಇಂಟ್ರೆಸ್ಟ್ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಇದೆ. ನಮ್ಮ ಜೊತೆ ಬಿಜೆಪಿ ವಕ್ತಾರರು ಹಾಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯೂ ಆಗಿರುವ ಭಾಸ್ಕರ್ ರಾವ್ ಸರ್ ಕನೆಕ್ಟೆಡ್ ಇದ್ರು. ಪ್ರಶ್ನೆ ವ್ಯಾಲಿಡ್ ಅಲ್ವಾ ಭಾಸ್ಕರ್ ರಾವ್ ಸರ್? ಆಕ್ಚುಲಿ ನೀವು ಪ್ರಶ್ನೆ ತುಂಬಾ ಮೈಲ್ಡ್ ಆಗಿ ಕೇಳ್ತಾ ಇದ್ದೀರಾ. ಇನ್ನು ಪಾಯಿಂಟೆಡ್ ಆಗಿ ಕೇಳ್ಬೇಕಾಗಿರೋದು, ನೀವೇನ್ ಮಾಡ್ತಾ ಇದ್ದೀರಾ, ನೀವ್ ಯಾವ ರೀತಿಯಾಗಿ ಆಗ್ತಾ ಇರೋ ಸರಣಿ ಅಪರಾಧಗಳನ್ನು ಗಮನಿಸಿ ಯಾವ ನಾಯಕತ್ವ ಕೊಟ್ಟಿದ್ದೀರಿ ನೀವು ಅಂತ ಕೇಳಿ ಅವ್ರಿಗೆ. 1, 2, 3, 4, 5 ಹೇಳಿ ಅವ್ರು ಏನೇನ್ ಮಾಡಿದೀನಿ ಅಂತ, ಏನ್ ಕ್ರಮಗಳು ತಾನು ತೆಗೆದುಕೊಂಡಿದ್ದೀನಿ ಅಂತ. ಅದು ಹೇಳಕ್ಕೆ ತಯಾರಿಲ್ಲ. ಮತ್ತೆ ಪಾಪ ಅವ್ರಿಗೆ ಏನೇನೋ ತುಂಬಾ ಸಿಲ್ಲಿಯಾಗಿ ಅವರು ಆನ್ಸರ್ ಕೊಡ್ತಾರೆ ಅಂತ ನಗು ಬರುತ್ತೆ. ಕಾನ್ಸ್ಟೇಬಲ್ಸ್ ಎಲ್ಲ ನಗ್ತಾರೆ, ಯಾರು ಗೃಹ ಸಚಿವರು ಹಿಂಗೆಲ್ಲ ಉತ್ತರ ಕೊಡ್ತಾರಂತ. ಮತ್ತೆ ನೀವು ವೆದರ್ ಯು ಟೇಕ್ ಬೆಂಗಳೂರು ಸಿಟಿ ಅಥವಾ ಬೇರೆ ಕಮಿಷನ್ ರೇಟ್ಸ್ ತಗೊಳ್ಳಿ, ಅವ್ರಿಗೆ ಸಂಪನ್ಮೂಲಗಳು ಕೊಡ್ಬೇಕು, ಧೈರ್ಯ ಕೊಡ್ಬೇಕು, ರಿವ್ಯೂ ಆಗ್ಬೇಕು, ಸೀನಿಯರ್ ಆಫೀಸರ್ ವಿಸಿಟ್ ಮಾಡು. ನಮ್ ಸಮಯದಲ್ಲಿ ನಾವೆಲ್ಲ ಹೋಗಿ ವಿಸಿಟ್ ಮಾಡ್ತಾ ಇದ್ವಿ ಸೀನಿಯರ್ ಆಫೀಸರ್ಸ್ ಆಗಿ ಆಯಾ ಜಿಲ್ಲೆ ಒಳಗೆ ಕ್ರೈಮ್ ರಿವ್ಯೂ ಮಾಡಿ. ಯಾರು ಕ್ರೈಮ್ ರಿವ್ಯೂನೇ ಮಾಡಿದ್ರು? ಇಷ್ಟೊಂದು ಏರೋಪ್ಲೇನ್ಗಳಿದೆ, ಎಲ್ಲರಿಗೂ 2 ಕೃಷ್ಣ ಕಾರ್ ಕೊಟ್ಟಿದ್ದೀರಿ ನೀವು, ಮತ್ತೆ ಎಲ್ಲ ಅನುಕೂಲಗಳಿದ್ರು ಕಳಿಸಿ, ನಿಮ್ ಅಧಿಕಾರಿಗಳು ಕೊಟ್ಟು ಕಳಿಸಿ. ರೇಂಜ್ ಅಲ್ಲಿ ಐಜಿಗಳಿದ್ದಾರೆ, ಅವರು ಜಿಲ್ಲಾವಾರು ಹೋಗ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ ಏನಾಗಿದೆ, ಮತ್ತೆ ಡಿಸ್ಟ್ರಿಕ್ಟ್ ಅಲ್ಲಿ ಬ್ಯಾರಿಕೇಡ್ಸ್ ಹಾಕಿದಾರೋ ಇಲ್ವೋ, ಮತ್ತೆ ಯಾವ ರೀತಿಯಾಗಿ ಕ್ರಿಮಿನಲ್ಸ್ ಅಲ್ಲಿ ಒಂದು ಭಯ ಬರಬೇಕು ಅನ್ನೋದು, ಒಂದು ರೌಡಿ ಪರೇಡ್ ಮಾಡಿಸಿಲ್ಲಿಗೆ, ಕ್ರಿಮಿನಲ್ಸ್ ಎಲ್ಲಿ ಹೈಡ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ವಾಪಸ್ ತೆಗೆಸಲಿಗೆ, ನಿಮ್ ಜೈಲ್ಗಳಲ್ಲಿ ಏನ್ ನಡೀತಾ ಇದೆ, ಯಾರು ಜೈಲಲ್ಲಿ ಇದ್ದಾರೆ, ಯಾರು ಜೈಲ್ ಹೊರಗಡೆ ಇದ್ದಾರೆ, ಯಾರು ವಾಂಟೆಡ್ ಇದ್ದಾರೆ, ಎಲ್ಲಿ ತಿರುಗಾಡ್ತಾ ಇದ್ದಾರೆ, ಎಲ್ಲ ತಿಳ್ಕೊಬೋದಲ್ಲ. ಇದೆಲ್ಲ ಪೊಲೀಸರಿಂದಾನೇ ಮಾಡ್ಬೇಕು. ಇದೆಲ್ಲ ಯಾರೊಬ್ರು ನೀವು ಪರ್ಫಾರ್ಮೆನ್ಸ್ ಡಿಮಾಂಡೇ ಮಾಡ್ತಾ ಇಲ್ಲ ನೀವು ರಾಜ್ಯದ ಸರ್ಕಾರ ಪರವಾಗಿ ಅಂದ್ರೆ ಎಲ್ಲರೂ ಬೇಕಾಬಿಟ್ಟಿ ಆಗ್ಬಿಟ್ಬಿಟ್ಟು ಎಲ್ಲ ಬರೀ MLA ಚಮಚಾಗಿರಿ ಮಾಡೋದ್ರಲ್ಲಿ, ಮತ್ತೆ ವರ್ಗಾವಣೆದು ಒಂಥರ ಭಯ ಎಲ್ಲ ಅಧಿಕಾರಿಗಳಿಗೂ ನೀವು ಇಟ್ಬಿಟ್ಟಿದಿರಿ. ಎಲ್ಲ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಕೊಡ್ಬೇಕು ನನ್ನ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂದ್ರೆ ಅವರೆಲ್ಲ ಪಾಪ FIR ಲೆವೆಲ್ ಇಂದಾನೆ ದಯಮಾಡಿ ಪೊಲೀಸ್ ಇಲಾಖೆದವ್ರಿಗೆ ಲಂಚ ಇಂದ ಬಿಟ್ಬಿಡಿ. ನೀವು ಅವ್ರ ಕಡೆ ಲಂಚ ತಗೋಬೇಡ್ರಿ. ಪಾಪ ಯಾರು ನಾವೇನ್ ಟೆಂಡರ್ ಹಾಕ್ತಿವ, ನಮ್ಗೇನ್ ಗ್ರಾಂಟ್ ಬರುತ್ತಾ, ನಮ್ಗೆ ಅವ್ರ ಜನರ ಹತ್ರ ದುಡ್ಡು ಕಿತ್ಕೊಂಡು ನಿಮ್ಗೆ ತಂದು ಕೊಡ್ಬೇಕು. ನಿಮ್ಗೆ ಎಲ್ಲ ಕೆಟ್ಟ ಕೆಲಸ ಮಾಡೋರ್ ಜೊತೆ ಶಾಮೀಲಾಗಿ ಕೊಡ. ಸೊ ರಕ್ಷಕರಿಗಿಂತ ಭಕ್ಷಕರ ಆಗೋಗ್ಬಿಟ್ಟಿದ್ದಾರೆ. ನೀವು ಮಾಡಾಕ್ಬಿಟ್ಟಿದ್ದಾರೆ ಭಕ್ಷಕರು. ಮತ್ತೆ ಇನೋಸೆಂಟ್ ಆಗಿ ಏನು ಗೊತ್ತಿಲ್ದಂಗೆ ನೀವು ಮಾಡ್ತೀರಿ. ಯಾವ ಪ್ರೊಸೀಜರ್ ಬಗ್ಗೆನೂ ಗಮನ ಇಲ್ಲ. ಯಾರೋ ಬುದ್ಧಿಜೀವಿಗಳು 6 ಜನ ನ್ಯಾಕ್ಸಲೈಟ್ ಕರ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ವಾರಂಟ್ ಇಲ್ಲ, ಟ್ರಾನ್ಸಿಟ್ ವಾರಂಟ್ ಇಲ್ಲ, ಕೋರ್ಟ್ ಪ್ರೊಡ್ಯೂಸ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಒಂದು ಇನೋವಾ ಕಾರ್, ಕೃಷ್ಣ ಕಾರಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಕರ್ಕೊಂಡ್ ಬಂದ್ಬಿಡ್ತೀರಾ. ಪ್ರೊಸೀಜರ್ ಗಳು ಕೂಡ ಯಾವ ಬೆಲೆ ಇಲ್ಲ. ಹಾಗಾಗಿ ರಿಪಬ್ಲಿಕ್ ಕನ್ನಡ ನೇರವಾಗಿ ಕೇಳ್ತಾ ಇರೋದು, ಎದ್ದೇಳಿ ಪರಮೇಶ್ವರ್ ಸಾಹೇಬ್ರೆ ಅಂತ ಹೇಳಿ. ಅದು ನಿರ್ಲಕ್ಷ್ಯ ಅನ್ನೋ ನಿದ್ದೇಲ್ ಜಾರಿದ್ದಾರೋ ಅಥವಾ ಬೇರೆ ಪೋಸ್ಟ್ ನ ಆ ಡ್ರೀಮ್ ನಲ್ಲಿ ಮುಳುಗಿದ್ದಾರೋ, ಎದ್ದೇಳಿ ಮೊದಲು ರಾಜ್ಯದ ಜನರ ಕಡೆ ಗಮನ ಕೊಡಿ ಅಂತ ಹೇಳಿ ಕೇಳ್ತಾ ಇದೀವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ರಾವ್ ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ.